ಇಂದು ಇಳಕಲ್ ನಗರದ ಪೊಲೀಸ್ ಠಾಣೆಯ ಆವರಣದಲ್ಲಿ ಇಳಕಲ್ ಗ್ರಾಮೀಣ ಪೊಲೀಸ್ ಠಾಣೆಯ ನೂತನ ಕಟ್ಟಡ ನಿರ್ಮಾಣ ಕಾಮಗಾರಿ ಭೂಮಿ ಪೂಜೆಯ ಸಮಾರಂಭದಲ್ಲಿ ಶಾಸಕ ವಿಜಯಾನಂದ ಎಸ್ ಕಾಶಪ್ಪನವರು ತಮ್ಮ ಅಮೃತ ಹಸ್ತದಿಂದ ಭೂಮಿ ಪೂಜೆಯನ್ನು ನೆರವೇರಿಸಿದ್ದು, ಈ ಸಂದರ್ಭದಲ್ಲಿ ಇಳಕಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಬ್ದುಲ್ ರಜಾಕ್ ತಟಗಾರ್, ನಗರಸಭೆಯ ಅಧ್ಯಕ್ಷ ಸುಧಾರಾಣಿ ಸಂಗಮ್, ಇಳಕಲ್ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ರಾಘವೇಂದ್ರ ಚಿಂಚಮಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇವತ್ತು ನಮ್ಮ ಇಳಕಲ್ ತಾಲೂಕಿನ ರೂರಲ್ ಠಾಣೆ ಬಹುತೇಕ ನಮ್ಮ ಇಳಕಲ್ ನಗರದ ಠಾಣೆಯಲ್ಲಿ ಕಳೆದ 5 ವರ್ಷದ ಹಿಂದೆ 5-6 ವರ್ಷದ ಹಿಂದೆ ಮಂಜೂರಾದಂತ ಒಂದು ರೂರಲ್ ಠಾಣೆ. ಇದ್ರ ಮುಂಚೆ ರೂರಲ್ ಇರಲಿಲ್ಲ. ನಮ್ಮ ಟೌನಲ್ಲೇ ಇಡೀ ತಾಲೂಕನ್ನ ಇವತ್ತು ನಮ್ಮ ಟೌನ್ ಅಂಡರೇ ಬರ್ತಿತ್ತು. ಹಿಂದಿನ ಸರ್ಕಾರದ ಅವಧಿಯಲ್ಲಿ ಆವಾಗ ಕೂಡ ನಮ್ಮ ಗೃಹ ಸಚಿವರಾದಂತಹ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇಳಕಲ್ ಠಾಣೆಯನ್ನ ಬಿಲ್ಡಿಂಗ್ ಕೂಡ ಬಹಳ ಹಳೆದಾಗಿತ್ತು. ಆ ಕಟ್ಟಡಕ್ಕೆ ಅನುದಾನವನ್ನು ಕೂಡ ಕೊಟ್ಟರು. ಅದರ ಜೊತೆಗೆ ಇಲ್ಲಿ ರೂರಲ್ ಠಾಣೆಯನ್ನು ಕೂಡ ಮಂಜೂರಾತಿಯನ್ನ ಮಾಡಿಕೊಟ್ರು. ಮತ್ತು ಇವತ್ತು ಅವರೇ ಮತ್ತೆ ನಮ್ಮ ಗೃಹ ಸಚಿವರಾಗಿದ್ದಾರೆ. ಹಿಂದೆ ಬರೀ ಠಾಣೆ ಅಷ್ಟೇ ಅಲ್ಲ, ನಮ್ಮ ಪೊಲೀಸ್ ಸಿಬ್ಬಂದಿಗಳಿಗೆ ಕ್ವಾರ್ಟರ್ಸ್ ಅನ್ನು ಕೂಡ ನಾವು ಹಿಂದಿನ ಅವಧಿಯಲ್ಲಿ ಅಲ್ಲಿ ನಮ್ಮ ಪೊಲೀಸ್ ಗ್ರೌಂಡ್ ಅಲ್ಲಿ ಒಂದು ಕಟ್ಟಡವನ್ನು ಮಾಡಿದ್ವಿ. ಮತ್ತೆ ಈ ಬಾರಿ ಕೂಡ ಒಂದು ಪೊಲೀಸ್ ಕ್ವಾರ್ಟರ್ಸ್ ಕೂಡ ನಾವು ಈಗಾಗಲೇ ಭೂಮಿ ಪೂಜೆ ನೆರವೇರಿಸಿ ಆ ಒಂದು ಕಟ್ಟಡವನ್ನು ಕೂಡ ನಾವು ಪ್ರಾರಂಭ ಮಾಡಿದ್ವಿ. ಇವತ್ತು ನಮ್ಮ ರೂರಲ್ ಠಾಣೆಗೆ ಕೂಡ ನಾನು ಅನುದಾನ ಬಿಡುಗಡೆ ಮಾಡಿ ನಮ್ಮ ರೂರಲ್ ಠಾಣೆಗೆ ಇವತ್ತು ಕಟ್ಟಡ ಇಲ್ಲ ಅಂತಂದಾಗ ಅವರು ಸುಮಾರು 1,52,00,000 ವೆಚ್ಚದ ಈ ಒಂದು 94 ಎಸ್ಟಿಮೇಟ್ ಕಾಸ್ಟ್ ಅದು ಟೆಂಡರ್ ಆಗಿರುತ್ತಿತ್ತು. ಅದು ಟೆಂಡರ್ ಅಮೌಂಟ್ ಫೈನಲ್ ಆಗಿದ್ದು 1,52,00,000. ಈ ಒಂದು ಕಟ್ಟಡಕ್ಕೆ ಇವತ್ತು ಅನುದಾನವನ್ನು ನೀಡಿರುವಂತ ನಮ್ಮ ಕರ್ನಾಟಕ ಗಣ ಸರ್ಕಾರ, ನಮ್ಮ ಮಾನ್ಯ ಗೃಹ ಸಚಿವರಾದಂತಹ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರಿಗೆ ನಾ ಈ ವೇದಿಕೆ ಪರವಾಗಿ, ಇಲಾಖೆ ಪರವಾಗಿ ನಾನು ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಯಾಕಂದ್ರೆ ಯಾವಾಗ ಕೇಳಿದ್ರು ಕೂಡ ಅವ್ರು ನಮಗೆ ಇಲ್ಲ ಅಂದಿಲ್ಲ. ಮತ್ತು ನಮ್ಮ ಏನಿವತ್ತು ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಬರಬೇಕಾಗಿತ್ತು, ಅಮರನಾಥ್ ರೆಡ್ಡಿ ಅವರು. ಇವತ್ತು ಅವರು ಕೂಡ ನಾನು ಅನೇಕ ಸಾರಿ ಹೇಳಿದ್ದೀನಿ, ಇಲ್ಲಿ ಸಿಬ್ಬಂದಿ ಕೊರತೆ ಇದೆ. ನಮಗೆ ಒಂದು ನಗರಕ್ಕೆ ಇರಬೇಕಾಗಿರುವಂತ ಸಿಬ್ಬಂದಿ ಅಷ್ಟು ಪ್ರಮಾಣವಾಗಿ ಇಲ್ಲ. ಮತ್ತು ರೂರಲ್ ಠಾಣೆ ಕೂಡ ಇದೆ, ಸಿಬ್ಬಂದಿ ಕೊರತೆ ಇದೆ, ರಾಜ್ಯದಂತೆಯೇ ಇದೆ ಈ ಸಮಸ್ಯೆ. ಬಹುತೇಕ ಹೆಚ್ಚುವರಿ ಒಂದಿಷ್ಟು ನಮಗೆ ಸಿಬ್ಬಂದಿಗಳನ್ನ ಕೊಟ್ರೆ ಬಹಳಷ್ಟು ಅನುಕೂಲ ಆಗುತ್ತೆ. ಯಾಕಂದ್ರೆ ಇಳಕಲ್ ನಗರ ಬೆಳೆಯುವಂತ ನಗರ, ಸುಮಾರು 1,00,000ಕ್ಕೂ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ನಗರ. ಆ ಒಂದು ದೃಷ್ಟಿಯಲ್ಲಿ ಈ ಒಂದು ಇಳಕಲ್ ಠಾಣೆಯನ್ನ, ನಗರ ಠಾಣೆಯನ್ನ ಮೇಲ್ದರ್ಜೆಗೆ ಏರಿಸೋದಕ್ಕೆ ಈಗಾಗಲೇ ನಾನು ಸರ್ಕಾರಕ್ಕೆ ಮನವಿ ಮಾಡಿದ್ದೀನಿ. ಖಂಡಿತವಾಗಿ ಆ ಒಂದು ಕಾರ್ಯವನ್ನು ಕೂಡ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಾಹೇಬರು ನೆರವೇರಿಸಿಕೊಡ್ತಾರೆ ಅನ್ನೋ ಒಂದು ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ಇವತ್ತೇನು ಈ 2 ಠಾಣೆಗಳು ಇವತ್ತು ನಮ್ಮ ಜನರಿಗೆ ಸುರಕ್ಷತೆ ಎಷ್ಟು ಇರ್ತಾರೆ. ಯಾಕಂದ್ರೆ ಸುರಕ್ಷತೆ ಅನ್ನೋದು ನಮಗೆಲ್ಲರಿಗೂ ಬಹಳಷ್ಟು ಅವಶ್ಯಕತೆ. ಅದ್ರಾಗ ಪೊಲೀಸರಂದ್ರೆ ಪೊಲೀಸ್ ಇದ್ದಾಗ ಅದೊಂದು ಸರಿಯಾದ ಶಿಸ್ತುಬದ್ಧವಾಗಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ಅವಕಾಶ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವು ಸರ್ವಾಂಗೀಣ ಅಭಿವೃದ್ಧಿಯನ್ನು ನೋಡ್ಬೇಕಾಗತ್ತೆ. ಮತಕ್ಷೇತ್ರ ಅಂದಮೇಲೆ ಅದು ಪೊಲೀಸ್ ಇಲಾಖೆ ಆಗಿರ್ಬೋದು, ಇನ್ನಿತರ ಎಲ್ಲ ಇಲಾಖೆಗಳನ್ನು ಕೂಡ ಅಭಿವೃದ್ಧಿ ಪಡಿಸೋದಕ್ಕೆ ಈಗಾಗಲೇ ನಾನು ಠಾಣೆಯ ನಮ್ಮ ಸಬ್ ಇನ್ಸ್ಪೆಕ್ಟರ್ಗೆ ಅವರಿಗೆ ನನ್ನ ಶಾಸಕರ ಪ್ರದೇಶ ಅಭಿವೃದ್ಧಿ ನಿಧಿಯಲ್ಲಿ ಹುಣಗುಂದ ಠಾಣೆಗೂ ಒಂದು ವೆಹಿಕಲ್ ಅನ್ನು ಕೊಟ್ಟಿದ್ದೀನಿ ಮತ್ತು ಇಳಕಲ್ ಠಾಣೆಯವರಿಗೂ ಕೊಟ್ಟಿದ್ದೀನಿ. ಮುಂದುವರೆದು ನಿನ್ನೆ ಠಾಣೆ ನಮ್ಮ ಹದನಗಳ್ಳಿ ಠಾಣೆಯವರ ಸಬ್ ಇನ್ಸ್ಪೆಕ್ಟರ್ ಕೂಡ ಒಂದು ವೆಹಿಕಲ್ ಅನ್ನ, ಅವ್ರಿಗೆ ಬಹಳ ಹಳೆಯ ಡಿಪಾರ್ಟ್ಮೆಂಟ್ ಇಂದ ಬರದೇ ಕಾರಣ ನಾನು ಶಾಸಕರ ಪ್ರದೇಶ ಅಭಿವೃದ್ಧಿ ನಿಧಿಯಲ್ಲಿ ಆ ಅನುದಾನವನ್ನು ಕೂಡ ಕೊಟ್ಟಿದ್ದೇನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಒಟ್ಟಾರೆ ಬೆಳೆಯುವಂತ ನಗರಕ್ಕೆ, ನಮ್ಮ ತಾಲೂಕಕ್ಕೆ ಏನೇನು ಅವಶ್ಯಕತೆ ಇದೆ ಅದು ಎಲ್ಲ ರೀತಿಯಲ್ಲಿ ಎಲ್ಲ ಇಲಾಖೆಯಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಖಂಡಿತವಾಗಿ
ನನ್ನ ಪ್ರಯತ್ನ ಇದ್ದೇ ಇದೆ, ಅದನ್ನ ಮಾಡ್ತೀವಿ ಅನ್ನೊಂದು ವಿಶ್ವಾಸ ಕೂಡ ಇದೆ. ಯಾಕಂದ್ರೆ ನಮ್ಮ ಠಾಣೆಯ ಜೊತೆಗೆ ಇನ್ನೂ ಅನೇಕ ಅಭಿವೃದ್ಧಿ ಕೆಲಸಗಳು ಕೂಡ ಆಗ್ಬೇಕಾಗಿದೆ. ಅದ್ರ ಜೊತೆಗೆ ನಮ್ಮ ಇಂದಿರಾ ಕ್ಯಾಂಟೀನ್ ಅನ್ನು ಕೂಡ ಇಲ್ಲೇ ಮಾಡಿದ್ವಿ ನಾವು, ಇದೇ ಕ್ಯಾಂಪಸ್ ಅಲ್ಲಿ. ನಮ್ಮ ಪೊಲೀಸರಿಗೆ ಬಹಳ ಅನುಕೂಲ ಆಗುತ್ತೆ ಇಂದಿರಾ ಕ್ಯಾಂಟೀನ್. ನಮ್ಮ ಸಾರ್ವಜನಿಕರಿಗಿಂತ ನಮ್ಮ ಇಲಾಖೆಯವರಿಗೂ ಕೂಡ ಬಹಳಷ್ಟು ಅನುಕೂಲ ಆಗುತ್ತೆ. ಯಾಕಂದ್ರೆ ಇಲ್ಲೇ ಇರ್ಲಿ ಅಂತೇಳಿ ನಮ್ಮ ಸಬ್ ಇನ್ಸ್ಪೆಕ್ಟರ್ ಬೇಡ ಅಂದ್ರೆ ನಮಗೆ ತೊಂದರೆ ಆಗುತ್ತೆ ಅಂದ್ರೆ ನಮ್ಮ ಠಾಣೆ ಇಳಕಲ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಅದನ್ನ ಹೇಳಿದ್ರೆ ನಿಮಗೆ ತಿಂಡಿ ತಿನಿಸ ಬಹಳ ಸಸ್ತವಾಗಿ ಸಿಗುತ್ತೆ. ನಿಮ್ಮ ಆರೋಪಿಗಳು ಕೂಡ ನೀವು ಅವ್ರಿಗೆ ನಾಷ್ಟ ಗಿಷ್ಟ ಮಾಡಿಸ್ಬೋದು. ಪಾಪ ಯಾರ ಅಪರಾಧಿಗಳು ಬಂದಿರ್ತಾರ ಜೈಲಾಗಿರೋರು ಕೂಡ ಆ ಒಂದು ಇಂದಿರಾ ಕ್ಯಾಂಟೀನ್ ಉಪಯೋಗ ಆಗತ್ತಂತ. ಯಾಕಂದ್ರೆ ಬಹಳ ಮಹತ್ವಾಕಾಂಕ್ಷಿ ಯೋಜನೆ ಅದು ಇಂದಿರಾ ಕ್ಯಾಂಟೀನ್. ಏನು 10 ರೂಪಾಯಿದಲ್ಲಿ ಊಟ ಸಿಗುವಂಥದ್ದು ಇವತ್ತು ಬಹಳ ಕಷ್ಟ ಹೊರಗಡೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಈ ರಾಜ್ಯದಲ್ಲಿ ಪ್ರತಿಯೊಂದು ತಾಲೂಕಕ್ಕೆ ಪ್ರಾಯೋಗಿಕವಾಗಿ ಒಂದೊಂದು ಇಂದಿರಾ ಕ್ಯಾಂಟೀನ್ ಕೊಟ್ಟಿದ್ದಾರೆ. ಬರೋ ದಿನಗಳಲ್ಲಿ ಇನ್ನೂ ಅನೇಕ ಇಂದಿರಾ ಕ್ಯಾಂಟೀನ್ ಅನ್ನ ತೆರೆಯೋದ್ರ ಮುಖಾಂತರ ನಮ್ಮ ಕೂಲಿ ಕಾರ್ಮಿಕರಿಗೆ, ಬಡವರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ, ಸಾರ್ವಜನಿಕರಿಗೆ. ಆ ನಿಟ್ಟಿನಲ್ಲಿ ಆ ಒಂದು ಯೋಜನೆ ಕೂಡ ಇವತ್ತು ನಡೀತಾ ಇದೆ. ಇನ್ನು ಇವತ್ತು ನಮ್ಮ ಮೇಲ್ದರ್ಜೆಗೆ ಏರಿಸುವಂತ ಠಾಣೆಗಳನ್ನ ಇಳಕಲ್ ನಗರ ಠಾಣೆ ಆಗಿರ್ಬೋದು, ರೂರಲ್ ಠಾಣೆಯನ್ನು ಕೂಡ ಖಂಡಿತವಾಗಿ ಸಿಬ್ಬಂದಿಗಳಂತ ಹೇಳಿದು ಇನ್ನೂ ಅನೇಕ ಅಭಿವೃದ್ಧಿ ಕೆಲಸಕ್ಕೆ ನಾನು ಮಾನ್ಯ ಸಚಿವರಲ್ಲಿ ಮನವಿ ಮಾಡಿಕೊಂಡಿದ್ದೇನೆ. ಅದನ್ನು ಕೂಡ ಇದೇ ಅವಧಿಯಲ್ಲಿ ಮಾಡುವಂತ ಕೆಲಸ ಮಾಡ್ತೀವಿ ಅನ್ನೊಂದು ಮಾತನ್ನು ಹೇಳಿ, ಈ ಏನು 9 ತಿಂಗಳಲ್ಲಿ ನಮ್ಮ ಗುತ್ತಿಗೆದಾರರಾದಂತ ಶ್ರೀ ರವೀಂದ್ರಾಸ್ ಕನ್ಸ್ಟ್ರಕ್ಷನ್ ಹಾವೇರಿ ಲಮಾಣಿಯವರು ಅವರು 9 ತಿಂಗಳ ಅವಧಿಯಲ್ಲಿ ಅವರ ಕಾರ್ಯವನ್ನು ನಿರ್ವಹಿಸ್ತಾರೆ. ಅದು ಗುಣಮಟ್ಟದ ಕಾರ್ಯವನ್ನಾಗಿ ಮಾಡ್ತಾರೆ ಅನ್ನೋ ವಿಶ್ವಾಸ ಕೂಡ ನನ್ನಲ್ಲಿ ಐತಿ. ಅದಕ್ಕೆ ನಮ್ಮ AW ಅವರು ಕೂಡ ಇದ್ದಾರೆ. ಅವರು ಕೂಡ ಬಹಳ ಇಲ್ಲಿ ಹಿಂದೆ ಆದಂತಹ ಕಟ್ಟಡವನ್ನು ಕೂಡ ಒಂದು ಗುಣಮಟ್ಟದ ಕೆಲಸವನ್ನು ಮಾಡಿದ್ದಾರೆ, ಈಗೂ ಕೂಡ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ಮತ್ತೊಮ್ಮೆ ಇಲಾಖೆ ಪರವಾಗಿ ನಾನು ವೈಯಕ್ತಿಕವಾಗಿ ತಮಗೆಲ್ಲರಿಗೂ ಧನ್ಯವಾದ ಅರ್ಪಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇದ್ದಾಗ ಆಗಿತ್ತು ಅಂತ ಒಂದು ಸಾಹೇಬ್ ಹೇಳಿದ್ರು. ಮತ್ತೊಮ್ಮೆ ಗ್ರಾಮೀಣ ಪೊಲೀಸ್ ಸ್ಟೇಷನ್ನು ಸಹ ಅವರ ಹಸ್ತದಲ್ಲಿಯೇ ಭೂಮಿ ಪೂಜೆ ಆಗಿ ಹಾಗೂ ಅವರ ಹಸ್ತದಲ್ಲಿಯೇ ಈಗ ಅದು ಒಂದು 9 ತಿಂಗಳ ಒಂದು ಅವಧಿನಲ್ಲಿ ಈಗಾಗಲೇ ಕಟ್ಟಡವನ್ನು ಕಟ್ಟಿಕೊಡ್ತೇವೆ ಅಂತ ಅನ್ಕೊಂಡು ನಮ್ಮ ಪೊಲೀಸ್ ಹೌಸಿಂಗ್ ಕಾರ್ಪೊರೇಷನ್ AW ಅವರು ತಿಳಿಸಿದ್ದಾರೆ. ಸೊ ಹೀಗಾಗಿ ಸಾಹೇಬರ ಅವಧಿಯಲ್ಲಿಯೇ ಸಹ ಇದು ಉದ್ಘಾಟನೆಯೂ ಸಹ ಆಗುತ್ತದೆ. ಸೊ ಈ ಒಂದು ಇದಕ್ಕೆ ನಮ್ಮ ಶಾಸಕರು ನಮಗೆ ಬಹಳಷ್ಟು ಸಹಕಾರ ಮಾಡಿದ್ದಾರೆ. ಈ ಒಂದು ಪೊಲೀಸ್ ಸ್ಟೇಷನ್ನ ಒಂದು ಕಟ್ಟಡ ಆಗೋ ಸಲುವಾಗಿ ಏನೋ ಒಂದು ಸರ್ಕಾರದಿಂದ ಆದೇಶ ಆಗಬೇಕಾಗಿತ್ತು. ಅದಕ್ಕೆ ಅದೇ ಪ್ರಕಾರ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕ ಬ್ಯೂರೋ ರಿಪೋರ್ಟ್ ದಾವಲ್ ಸೇಡಂ, BV5 ನ್ಯೂಸ್ ಕನ್ನಡ, ಇಳಕಲ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.